ಬಿಡುದೊಡಿಯನೇ ಗಲೇವೋ ದೇವನೇ ಓ ದೇವನೇ. ಬಿಡು ನಿನ್ನ ಬಿಡು ನುಡಿಯನೇ ಗಲೇವೋ ದೇವನೇ ಮಹಾದೇವನೇ. ನಿನ್ನಯ ಭಕ್ತನೋ ನಿನ್ನಯ ಬಳಿಗೆ ಬಂದಿರುವೇನೋ ಆಶ್ರಯ. ಆಶ್ರಯ ಕೊಡು ನೀನು ದೇವನೇ ಮಹಾದೇವನೇ ಓ ದೇವನೇ. ಶಿವರಾತ್ರಿ ದಿನದಿ ನಿನ್ನಯ ಪೂಜೆಯೋ ಕೈಯಲು ಬಂದೆ ಹಾದಿನ ದೀಗಲೇ. ವಿಶೇಷಣ ಶಿವರಾತ್ರಿ ದಿನದಿ ನಿನ್ನಯ ಪೂಜೆಯೋ ಕೈಯಲು ಬಂದಿನ ಹಾದಿನ ದಂಡಿಗೆ. ಏತಕ್ಕೆ ನೀನು ಕಾಣಲಿಲ್ಲ ಏತಕ್ಕೆ ನೀನು ಕಾಣಲಿಲ್ಲ. ಮಲ್ಲಿಕಾರ್ಜುನಾದರಾಡಿ ಎಲ್ಲ ದೇವ ದೇವನೇ ಮಹಾದೇವನೇ ಮಹಾಮಹಿಮನೇ. ಲಗ 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 ಹೌರ ಹೌರ.
ಅಲ್ಲ, ಯಾಕಂದ್ರ ಕಲವಿದ ಮನೆ ಕಲತನ ಎಲ್ಲಿಗೆ ಹೋಗ್ತದ? ಹೆಂಗಿರ್ಬೇಕಂದ್ರ ಹಾಡುವ ಧ್ವನಿಯಲ್ಲಿ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಬಿಟ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂತ ಮಾತಂದು ಗೊತ್ತೇನಮ್ಮ, ನಿಮಗ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಗೊತ್ತೇನಂತ ಮಾತಂದು ಗೊತ್ತೇನಮ್ಮ, ನಿಮಗ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಹಿರಿತನವೆಂದು ಶಾಶ್ವತವಲ್ಲ, ಹೊರಜನವೆಂದು ಪ್ರಾಣಿಗಳಲ್ಲ. ಹಿರಿತನವೆಂದು ಶಾಶ್ವತವಲ್ಲ, ಹೊರಜನವೆಂದು ಪ್ರಾಣಿಗಳೆಲ್ಲ. ಕೋಟೆ ಕಟ್ಟಿ ನಿರ್ದವರೆಲ್ಲ ಹೇಗಾದರು, ಈಗ ತಿರುಗಿ ಕುಡಿದವರೆಲ್ಲ ಮಣ್ಣಾದರು. ಕೋಟೆ ಕಟ್ಟಿ ನಿರ್ದವರೆಲ್ಲ ಏನಾದರು, ಈಗ ತಿರುಗಿ ಕುಣಿದವರೆಲ್ಲ ಮಣ್ಣಾದರು. ಇಂದು ಹಾಳಾಗಬಲ್ಲವನೇ ಅರಸಾಗುವ, ಒಳ್ಳೆ ಅರಸಾಗುವ. ಗೊತ್ತೇನಂತ ಮಾತಂದು ಗೊತ್ತೇನಮ್ಮ, ನಿನಗ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಸಲಹೆ ಗೈತು ಬಂದ ವೀರನಂ ಧಾರಣೆಗಳ ಪ್ರಭಾವ. ಲಂಚ ಕೊಡುವನ ದೇಶದ್ರೋಹಿ, ಲಂಚ ಬೇಡುವನ ಬೀಗನಾಯಿ, ಅದನ್ನ ಕಂಡ ಬಡವರ ಈ ಬಡ ಜನರ ಬಾಯಿ ಬಾಯಿ. ಒಪ್ಪದೆ ಬಗಲಕಾಯಿ, ವಿಟ್ಲಾಪುರ, ಬೀರೆಕಾಯಿ, ಸಾಗೂರು, ಸೌತೆಕಾಯಿ, ಬಳ್ಳಾರಿ, ಬಾಳೆಕಾಯಿ, ಕೋಳಿಯ ಹುಂಚಕಾಯಿ, ಈ ಕಾಯಿಗಳನ್ನು ಅರ್ಪಿತ ಮಾಡಿಕೊಳ್ಳಬಾರ ಈ ಊರಿನ ಮಾರಮ್ಮವ ತಾಯಿ. ಅಮ್ಮನವರ ಚರಣದಾಸ, ಊರಿಗೆ ಬಿಟ್ಟೆ ಕಲ್ಲದಾಸ, ಓಸಾಡಿ ಮನೆಗೆ ಬಂದ್ರ ಬಕ್ಕಂದಾಗಿಲ್ಲ ಬಂದ ಕಾಸ. ಇಂಥ ಸಂಸಾರವನ್ನು ಸುರಕ್ಷಿತವಾಗಿ ಸಾಗಿಸಿಕೊಂಡು ಹೋಗುವ ವೃತ್ತಪಾದ ರಾಮಣ್ಣ ಸಾರಥಿ ನಾನೆಲ್ಲ ಬಿಡದೇವ, ಹೇಳಿಕೊಂಡು ಬರಬೇಕು ತಮ್ಮನ ಮಂಗಿದವ. ಪಟ ರೋಡ್ ಕುಟಿಲ ಮಣಿ ತಟ ಕಟ್ಟಿದಾರ ಪಟ ಪಟ ತರಿಸ್ಪಟ ಪಟ ಕ್ರೋತ್ಪನಾದ ಸೂತ ದೇವ ಚೆನ್ನಾಗಿ ಕೇಳು. ಈ ವಿಕ್ರಮನ ನಾಮಾಂಕಿತ ದೇವ ಸಾರಥಿ ಭೂಮಿ. ಈ ಊರಿನ ಆಡುವ ದಂಡನಾಗಿ ಹುಟ್ಟಿದ ಚಂಡ ಮಾರ್ಕಂಡರ ರುಂಡ ಪ್ರಭಾ ತಂಡವಂತೆ ಕುಂಡಿಲ ಕಿರೀಟ ಮಣಿ ಪಾಂಡಂಗಳ ದಿಗ್ಬಂಡಲಕ್ಕೆ ಬರೆದಿದ್ದ ದೊಡ್ಡನೆ ಚಂಡ ದೊಡ್ಡನೆ ಬಡದು ನಡುವಂತೆ ಅಡೆಗಳನ್ನು ನೋಡುತ್ತಾ ನೋಡಿ ಬಂದವರ ದಾರಿಯನ್ನು ನೋಡುತ್ತೀಯ. ಹೌದಿದೇವಾ ಸಾರಥಿ ಭೂಮಿ ವಾಸುರ ಬಾಸುರ ಪ್ರಚೋರ ದೇವ ಏ ಮಜದ ಕೋಟೆ ವಿಸ್ತಾರ ನಿಷ್ಠೂಲವಾದ ಅಸ್ಥಿರಾವತಿ ಪಟ್ಟಣ
ದುಶ್ವಾಸ ಮಹಾರಾಜನಂದು ಅಡಿಗಡಿಗೆ ಜಯ ಬೇರೆ ನಡೆಸುವಂತನಾಗಲಿ ಸಾರಥಿ ದುರ್ಯೋಧನನಿಗೆ ಸಹೋದರನಾದ ವೀರ ವಿಶ್ವಾಸ ಮಹಾರಾಜರುದಾದರೆ ಇಂದು ಅಂದವಾದ ಸ್ಥಳಾಂತರಕ್ಕೆ ಬಂದ ಕಾರಣವೇನು ದೇವ? ಅಲ್ಲೇ ಕೊಂಡ್ಕೊಂಡು ಯಾಕೆ ತಗೊಳ್ತೀವ ಮಾವ? ಸಾರಥಿ ಭವನಿ ಬಂಗಾರದಿಂದ ತಳ ತಳ ಎಂದು ಒಡೆಯುತ್ತಿರುವ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ತಾತ್ಪರ್ಯವನ್ನು ವಿಚಾರಿಸಿಕೊಂಡ ಎಲ್ಲ ಸಾರಥಿ ಭವನಿ ಎಂದಿನ ದಿನ ಕುರುವಲ್ಲಭನಾದ ನಮ್ಮ ಅಗ್ರಜನ ಕರೆಸಿದ ಕಾರಣ ಸಾರಥಿ ನಮ್ಮ ಜಾಗ್ರತೆ ಈ ಭಾಗದಲ್ಲಿರುವ ನಮ್ಮ ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಇಂಜಿನಿಯರು ಚನ್ನಬಸವ ತಾತ ಇವರು 500 ರೂಪಾಯಿಗಳನ್ನು ವಿಶ್ವಾಸನ ಪಾತ್ರ ಮಾಡಿದವರಿಗೆ 511 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಯಾಗಿ ಮಾಡುತ್ತಾರೆ. ಅದೇ ರೀತಿಯಾಗಿ ದೊಡ್ಡ ಮನೆ ಅಂಜಿನಪ್ಪ ಅವರು 1,000 ರೂಪಾಯಿ ಸಂಘಕ್ಕೆ ಮಾಡಿರ್ತಾರೆ. ಅವರಿಗೂ ಕೂಡ ಸರ್ಪಂಚ ಆತನು ಇನ್ನ ಇದೇ ರೀತಿ ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾರೆ. ಗೆಜ್ಜಲ್ಲಿ ರಂಗಪ್ಪಣ್ಣ ಇವರು ವಿಶ್ವಾಸನ ಪಾತ್ರ ಮಾಡಿದವರಿಗೆ 101 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಯಾಗಿ ಮಾಡುತ್ತಾರೆ. ಗೆಜ್ಜಲ್ಲಿ ರಂಗಪ್ಪಣ್ಣ ಅವರು ಈ ಸುಂದರವಾದ ಗುಲಾಬಿ ಹಾರವನ್ನು ವಿಶ್ವಾಸನ ಪಾತ್ರ ಮಾಡಿದವರಿಗೆ ಏನು ಮಾಡ್ತಾರೆ. ತೆಕ್ಕಲಕೋಟೆ ತಬಲಾಜಿ ಬಸವರಾಜ್ ಅವರು ಕೂಡ 101 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಯಾಗಿ ವಿಶ್ವಾಸನ ಪಾತ್ರಕ್ಕೆ ಮಾಡುತ್ತಾರೆ. ಅದೇ ರೀತಿಯಾಗಿ ರುದ್ರಪಾದ ಸಾರಥಿಯಾದ ನಾವು ಕೂಡ 101 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಯಾಗಿ ಮಾಡುತ್ತೇವೆ. ಅದೇ ರೀತಿಯಾಗಿ ವಿಧಂಬೇಡ್ ಬಿ ತಿಪ್ಪಣ್ಣ ಅರ್ಜುನ್ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ರಾಜ ಅಣ್ಣ ಅವರ ಕೂಡ 100 ರೂಪಾಯಿಯನ್ನು ವಿಶ್ವಾಸನ ಪಾತ್ರಕ್ಕೆ ಮಾಡುತ್ತಾರೆ. ಕುರುದೇವಿ ನಾಗರಾಜನ್ ಅವರು 201 ರೂಪಾಯಿಗಳನ್ನು ವಿಶ್ವಾಸನ ಪಾತ್ರಕ್ಕೆ ಮಾಡುತ್ತಾರೆ. ನಾಗರ ಮುಖಂಡ ಇವರು 500 ರೂಪಾಯಿಯನ್ನು ವಿಶ್ವಾಸನ ಪಾತ್ರಕ್ಕೆ ಪ್ರೇಮ ಕಾಣಿಕೆಯಾಗಿ ಮಾಡುತ್ತಾರೆ. ಅಕ್ಷನೂರ್ ನಾಗೇಶ್ವರಣ್ಣವರ ಕಥಾ ಸಂಚಾಲಕರು ಅವರು ಕೂಡ 101 ರೂಪಾಯಿಯನ್ನು ವಿಶ್ವಾಸನ ಪಾತ್ರಕ್ಕೆ ಮಾಡುತ್ತಾರೆ. ಅನ್ವರ್ ಶಾಸನ ಇವರು ವಿಶ್ವಾಸನ ಪಾತ್ರಕ್ಕೆ 101 ರೂಪಾಯಿಯನ್ನು ಪ್ರೇಮ ಕಾಣಿಕೆಯಾಗಿ ಮಾಡುತ್ತಾರೆ. ಅದೇ ರೀತಿಯಾಗಿ ಹಾರ್ಮೋನಿಯಂ ಮಾಸ್ಟರ್ ಆದಂತ ಒಂದು ಬಾಗಿಲಿ ಸಿದ್ದಪ್ಪ ಗುರುಗಳವರು ಕೂಡ 300 ರೂಪಾಯಿಗಳನ್ನು ವಿಶ್ವಾಸನ ಪಾತ್ರ ಮಾಡಿದವರಿಗೆ ಬಹುಮಾನ ಮಾಡುತ್ತಾರೆ. ಬೆಳಗುರ್ಗೆ ಗೋವಿಂದರಾಜ್ ಅವರು 500 ರೂಪಾಯಿಗಳನ್ನು ವಿಶ್ವಾಸನ ಪಾತ್ರಕ್ಕೆ ಮಾಡುತ್ತಾರೆ. ರಾಯದೇ ಜಲಂಧರನ ಪಾತ್ರ ಮಾಡಿದಂತ ಮಹಾವೀರ ಆತನು ಕೂಡ 101 ರೂಪಾಯಿಯನ್ನು ವಿಶ್ವಾಸನ ಪಾತ್ರ ಮಾಡಿದವರಿಗೆ ಬಹುಮಾನ ಮಾಡುತ್ತಾರೆ. ಬಂಡಲ್ ಕವರಯ್ಯವರು ಕೂಡ ವಿಶ್ವಾಸನ ಪಾತ್ರಕ್ಕೆ 101 ರೂಪಾಯಿಯನ್ನು ಮಾಡುತ್ತಾರೆ. ಅಖಂಡ ಗರ್ಭಿತರಿಪು ಚಂಡ ಪ್ರಚಂಡರ ರಾಯರ ಗಂಡರ ಗಂಡನೇ ಉಗ್ರತರ ತೇಜ ವಿಕ್ರಮದ ಹಾಕದನೆ ಅವು ಅಣ್ಣ ದೊಡ್ಡನ ಚಂಡಮಾರ್ತಂಡರ ಪ್ರಾಣಗಳನ್ನು ಅಂಡರದು ದಿಂಡಿಗೆಡವೆ ದಂಡವರನ್ನು ಎಳೆದುಕೊಂಡು ಬರಲೆ ಅವು ಅಣ್ಣ ಹೌದಮ್ಮ ಚಂಡ ಬಾಸರ ಮಧ್ಯ ಚಂಡ ಪ್ರಚಂಡರ ಸಮ ಮಂಡಲ ಮಂಡಿತ ಮಾತ ಸೂರ್ಯಮಂಡಲ ಈ ಮುಖಟಗಿದ್ದಾರೆ ಚಂಡ ಬಾಸರ ಮಧ್ಯ ಆಜಿಶೇಷನ ನಾಚಿಕೆ ಗೆಡವಂತೆ
ಗಾದರನ್ನು ಕಾದರಿಸಿ ಬಿಡಿರಿ. ಅವು ಅಣ್ಣ ಕಬ್ಬಿನಿಂದ ಮಬ್ಬು ಕಂಡಿರ್ಬರಾಯರನ್ನಬ್ಬರದಿನಿಬ್ಬರ ಒಡಗಿದ್ದೇನೆ. ಇನ್ಯಾವ ಕಾರ್ಯಕ್ಕೆ ವೀಳ್ಯಂ ದಯಪಾಲಿಸಿದ ಅಣ್ಣ ಅವರಂತೆ ಬಿಡದರುವಿನ ಎನ್ನ ಸೂರನಾದ ಸೋದರನೇ ಕೇಳ. ಅವು ಅಗ್ರಜ ಚೆನ್ನಾಗಿ ಹೇಳು. ತಾತ್ರಣಮೇ ಶತ್ರುಘ್ನಾದ ಪಾಂಡುಪುತ್ರನ ಚಳಗನವಾದ ತನಕರ್ಗ ವಸ್ತುಮಾನಗಳು ಶುದ್ಧವಾದ ಸರಿಬಿಟ್ಟಿರುವುದು ಆದ ಕಾರಣ ಅಣ್ಣ ಲೋಕ ಪ್ರಸಿದ್ಧರಾದ ಪಾಂಡವರನ್ನ ಮಾತಿನ ಬಂದರಾಗಿ ಇಲ್ಲೇ ಬಿದ್ದಿರುವರು. ನಿಮ್ಮನೆ ಅವು ಅಣ್ಣ ದಿಕ್ಕು ದಿಕ್ಕಿನ ರಾಯರನ್ನು ಒಕ್ಕಲಿಕ್ಕಿ ಲೆಕ್ಕವಿಲ್ಲದವರ ಧನವನ್ನು ದಕ್ಕಿಸಿಕೊಂಡವು. ಅಗ್ರಜ ಅವು ಅಣ್ಣ ಅಹೋ ತಮ್ಮ ಯಗ್ಗಳಮವಾದ ಸೊಕ್ಕಿ ನಿಂದಿರುವ 7 ಪಾಂಡವರು ನಮ್ಮ ಸೆರೆ ಸಿಕ್ಕರೆ ಮೊರೆವಕ್ಕರೆ ಅವರ ಸಿರಿಯು ನಮಗೆ ಸಿಕ್ಕಿದೆ, ಸಂತೋಷ ಹುಟ್ಟಿದೆ. ಹಾಗಾದರೆ ದಿಗ್ಗನ ಪಾತಾಳ ಸ್ವರ್ಗಂಗದ ಯಗ್ಗಳ ಮೋದ ಸಂಪದ ಬಗ್ಗಿಸುವರು ದಾರಿಲ್ಲವೋ ದಿಗ್ವಿಜೇಂದ್ರನಾದ ಅಗ್ರಜನೇ ಭದ್ರಾವತಿ ಪಟ್ಟಣದಲ್ಲಿ ಕ್ರಮದ ಪರಿಶೋಧಮಾನ ಜಗ್ರಣೆ ಅವು ಅಣ್ಣ ಈ ಹಿಂದಿನ ದಿನ ನೀರನಾದ ಪ್ರಾಧಿಕಾರದಿಂದ ಕೊಟ್ಟುಗಳ ಹಸೆಬರಸಿದ್ದೀನಿ ಯಾರು ದ್ರೌಪದಿ ಬರುವುದಿರುವುದರ ಕನಸೋಗಿಂದ ಅಹೋನಿತ ಅವು ಅಗ್ರಜ ಆದ ಕಾರಣ ಕಡಗಲು ದುರಂತ ನೀನವಾಗಿ ಜಡಬೋದಳಾಗ ಬಡಗಡನ್ನು ಚಳ್ಳಕೆರಡವಲ್ಲದ ಅವಳ ಬೆಳಗಿನ ವೈಯಾರಕ್ಕೆ ಮರಮರ್ಗದ ಎಡಿಬಿಡಿ ಬಿಡುವ ಚರ್ಚೆ ನಡೆದುಕೊಂಡು ಬಾತಮ್ಮ. ಇದೇ ನಿನಗೆ ನೇಮ. ಆವ ಕಡಗಲಿ ವಿಕ್ರಮ ದಂಡನದ ಅಣ್ಣ ನಮ್ಮ ಪ್ರತಾಪನಾದ ದಂಡದರನ್ನು ಬಂದರೆ ಖಂಡನದೊಳವನ ಎದೆಗುಂಡಿಯನ್ನು ಸೇರಿದೆ. ವೀರಮಂಡಿತ ಬಾಪುರೆ ಗಂಡು ಕಲಿಗಳಿಗೆ ಗಂಡನಾಗಿ ನಾನಿರಲು ವ್ಯಸನ ಮಾಡೋದಾತಕ್ಕೆ ಅವು ಅಗ್ರಜ ಅಹೋ ತಮ್ಮ ನಿನ್ನ ಮರ್ಯಾದೆಯನ್ನು ಕರೆದ ಆ ಮಾರಿ ಮಡಿಗಳನ್ನು ಎಳೆದ ತರುಣ ಕೌರವ ಹೋಗಿ ಬರೋಣ ಈ ಕ್ಷಣ. ಅವ ಕಂಡವರ ತಂಡ ಇನ್ನರಾಯರ ಗಂಡನೇ ದೇವಾಗಲಿ ಹೋಗಿ ಬರೋ ಎಂಜಾಗ್ರಡೆ ಶಿವನ ಆವ ಉಗ್ರತರ ತೇಜನಾದ ಅಗ್ರಜನೇ ಅಹೋ ತಮ್ಮ ನಿನ್ನ ಅಪ್ಪಣೆಗೆ ಪ್ರತ್ಯುತ್ತರ ಉಂಟೆ. ನಿನ್ನ ಅಪ್ಪಣೆಯ ಪ್ರಕಾರ ಹಿಂದುಳಿಯದೆ ಹೋಗಿ ತರುಣಮಣಿಯಾದ ದ್ರೌಪದಿಯನ್ನು ಮುಡಿಪಿಡಿದೆಳೆದು ನಿನ್ನನಿಗೆ ತರುತ್ತೇವೆ. ಹೋಗಿ ಬರು ನಿನಗೆ ಅಪ್ಪಣೆಯನ್ನು ಕೊಡ ಅಗ್ರಜ. ರಾಜ ತಮ್ಮ ನಮ್ಮೆಲ್ಲ ಆಜ್ಞೆಯನ್ನು ಕೇಳಿಯ ಏನನ್ನ ರಾಜ? ದ್ರೌಪದಿ ಇರುವಲ್ಲಿಗೆ ರಥವನ್ನು ಚೂಡಿಂದ ಬಿಡುವಂತನಾಗಲ ಸಾರಥಿ ಓಡಿಸಿದ ಪದ್ಮಗಂಧಿ ಮ್ಯಾನೇಜರ್ ಇಲ್ಲಿ ಏನ್ ಮಾಡಕತ್ತೀರಿ? ಒಟ್ಟ ಇಲ್ಲಿ ಇಷ್ಟು ಜನ ಇದ್ರೆ ಏನ್ ಮಾಡಕ್ಕಾಗೋದಿಲ್ಲ. ಪಾತ್ರಗಾರಿಂದ ಒಬ್ರು ಇರಷ್ಟೇ. ಆಟೋ ಮಾಲಕಣ್ಣ ಇವರು ವಿಶೇಷಣ ಪಾತ್ರ ಮಾಡಿದವರಿಗೆ 1,000 ರೂಪಾಯಿಯನ್ನು ಪ್ರೇಮ ಕಾಣಿಕೆಗಾರ ಮಾಡ್ತಾರೆ. ಅದೇ ರೀತಿಯಾಗಿ ಗೆಜ್ಜಳ್ಳಿ ಗ್ರಾಮದಲ್ಲಿ ಅಲಂಕೃತ ಕಿರೀಟವನ್ನು ರೆಡಿ ಮಾಡಿಕೊಡುವಂತ ಮಹಾನ್ ವ್ಯಕ್ತಿ ಒಬ್ಬ ಕಲಾವಿದ. ಆತನು ಸಿದ್ದಪ್ಪ ಗುರುಗಳವರಿಗೆ 200 ರೂಪಾಯಿಗಳನ್ನು ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಇದನ್ನು ಸ್ವೀಕರಿಸಬೇಕೆಂದು ವಿನಂತಿಯನ್ನು ಕೋರುತ್ತೇವೆ. ಅಣವಾಳು ಬಿ ತಿಮ್ಮ ಆ ನನ್ನ ಶಿಷ್ಯನಿಗೆ ಇನ್ನು ಅಣವಾಳು ಹೆಚ್ಚಿನ ಪ್ರಮಾಣದಲ್ಲಿ ವೀರಣ್ಣ ಮಾವನವರಿಗೆ 101 ರೂಪಾಯಿ ಕಾಣಿಕೆ ಹಾಕಿ ಕೊಟ್ಟಿರ್ತಾರೆ. ಅವ್ರು ಸ್ವೀಕರಿಸಬೇಕಾಗಿ ವಿನಂತಿ. ಹೆಚ್ಚಿನ ಹಂಗೆ ಸೀಟ್ ಪ್ರಮಾಣದಲ್ಲಿ ಕೂಡ ಇಳಿದು ಬಿಡು ಹೋಗ್ತದೆ ಕೆಳಗ. ಹೆಚ್ಚಿನ ಪ್ರಮಾಣದಲ್ಲಿ ಕಲೆಯನ್ನು ಆ ಶಾರದಾಂಬೆ ಸೃಷ್ಟಿ ಮಾಡಿ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ನಾನು ಹಾರೈಸುತ್ತೇನೆ. ಚಿತ್ರೀಕರಣ ಅಷ್ಟೇ ಅಲ್ಲ, ರೊಟ್ಟಿನೂ ಕೂಡ ಆಗಿರ್ಲಿ, ಪಂಜಿನಾಥ ಆಗಿರ್ಲಿ, ಕಿರೀಟ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಬಲ್ಲೆ.
ವ್ಯವಸ್ಥಾಪಕರು ಕೂಡ್ರಿ, ಕಾಲೇಜನ್ನು ಮಾತ್ರ ಕೆಳಗಿಳಿಯಿರಿ. ರಂಗ ಬಾರಂಗ ಎಲ್ಲಿರುವೆ ಶ್ರೀರಂಗ ರಂಗ ಎಂದು ಬಾಯಲಿ ಬಾರೆ ರಂಗ ಎಂದು ಬಾಯಿಗೆ ಬಾರೆ ಹರಿನಾರಾಯಣ ಮಾಡುವೆ ನಿನ್ನ ಧ್ಯಾನ ಹರಿನಾರಾಯಣ ಮಾಡುವೆ ನಿನ್ನ ಧ್ಯಾನ ಬಾರಂಗ ಶ್ರೀರಂಗ ನಾಗರ ಭಟ್ಟಾರರು ಈ ಸುಂದರವಾದ ಪುಷ್ಪವನ್ನು ವಿಸರ್ಜನೆ ಮಾತ್ರ ತಯಾರು ಮಾಡ್ತಾರೆ. ಹೊಡಿತಿರುವಾಗಲೇ ನಿಂತಿರುವಾಗಲೇ ಹೊಡಿತಿರುವಾಗಲೇ ನಿಂತಿರುವಾಗಲೇ ಆಡುವಾಗಲೇ ನಿನ್ನ ಧ್ಯಾನವಂತೆ ಇರಲಿ ಆಡುವಾಗಲೇ ನಿನ್ನ ಧ್ಯಾನವಂತೆ ಇರಲಿ ಸಂತಸ ಪ್ರಭಾಶ್ರೀ ಪುರಂದರ ವಿಠಲ ನಿನ್ನನು ನಂಬಿದೆ ಬಾರರಂಗನೇ ಜಗದೋದ್ಧಾರಕ ನೀನಂತೆ ಜಗದೋದ್ಧಾರಕ ನೀನಂತೆ ಬಾರಂಗ ಶ್ರೀರಂಗ 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 ಐಶ್ವರ್ಯ ಮತ್ತು ಮೇಲೆ ಕೇಳಿ ಪದ್ಮಗಾಂಧಿ ಎನ್ನ ರಮಣಿ ಎಂಬ ಸಂಭವನ ಭರಣಿ ಅಹೇ ಕಾಂತ ಆಯೇ ಕಾಂತಿ, ನೀನು ಹೋಗು ಪಯಣವಿಲ್ಲಿಗೆ ಪ್ರಿಯ ನಾನು ಹೋಗುವ ಕಾರ್ಯದ ಸುದ್ದಿ ಸಮಾಚಾರ ನಿನಗೆ ತಕ್ಕಬೇಕು ಕಾಂತಿ. ನಿನ್ನ ಸತೆಯ ಮುಂದೆ ತಿಳಿಸಬೇಕು ಕಾಂತ ಸರಿಯಾದರೆ ರಾಜ್ಯ ಕಾರ್ಯದಲ್ಲಿ ನಿನಗೇನು ಕೆಲಸ ಇರುವುದು ಕಾಂತಿ? ಕಾಂತ ಕಾಂತಿ, ನಿನ್ನ ಹತ್ತ ದೇಹಕ್ಕೆ ಬಾಧ್ಯಳಾದ ಕಾರಣ ಎನ್ನ ಮುಂದೆ ತಿಳಿಸಬೇಕು ಪ್ರಿಯ ನೀನು ಎನ್ನಗೆ ಅರ್ಧ ದೇಹಕ್ಕೆ ಅರ್ಧಾಂಗಿನಿಯಾದರೆ ಅದು ಏಕಾಂತ ಬಂದಿರದಲ್ಲಿ ಕಾಂತಿ. ಕಾಂತ ಕಾಂತಿ, ನೀನು ಸತ್ಯ ಮುಂದೆ ತಿಳಿಸಿದ ಹೋದರೆ ನೀನು ಹೋದ ಕಾರ್ಯವು ಎಂದಿಗೂ ಜಯವಾಗಲಾರದು ಅದನ್ನು ದಾರಿ ಕೇಳಿಸುತ್ತಾರೆ ನಿನಗೆ ಅಲ್ಲ ಅಲ್ಲಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಏನು ಚೆನ್ನಾಗಿ ಕೇಳು ಅದೇ ವಿಸ್ತಾರವಾಗಿ ಹೇಳು. ಭೂಲೋಕದ ಮಹಾವೀರ ಭೂಲೋಕದ ಮಹಾವೀರ ಭಾರತದ ದುರಾಧೀರ ಸುಂದರ ಪ್ರಿಯಕರ ಸುಂದರ ಪ್ರಿಯಕರ
ಅತ್ಯಂತ ಕರೆದೇ ಇಟ್ಟು ಕೆಟ್ಟ ಏನ್ ಮಾಡುದು ಮಕ್ಕ ಬಿಡ್ತಾರ ಎಲ್ಲಾರ ಸುಂದರ ಅಣ್ಣವ್ರು ಬರೀ ಹೇಳುವಿನ ಕೇಳು ಅದೇನು ಸಂಸ್ಕಾರವಾಗಿ ಹೇಳು. ತಿಳಿಸ ಬಾಣದ ವಿವರ. ಲ 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 ಲ. ಬೋಲಾಗದ ಮಹಾವೀರ ಭಾರತದ ರಣಧೀರ. ಸುಂದರ ಪ್ರಿಯಕರ ಪ್ರಿಯಕರ ತಿಳಿಸ ಬಾಣದ ವಿವರ. ಲ 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 ಲ. ಯಾರು ಎಂತ ಮಂದ ತಿಳಿಸ ಎಂದಗೆ ಖಾತ. ಇಂದ ಮಂದ ತಿಳಿಸ ಎಂದಗೆ ಖಾತ. ನಿನ್ನಯ ಯಲಾಮಿಯ ಸಂಶಯ ಬಗೆಹರಿಸಯ ತಿಳಿಸ ಬಾಣದ ವಿವರ. ಲ 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 ಲ. ಆಹೋ ಪ್ರಿಯಂ, ಆಯ್ತು ಹೇಳಿ. ಕರದಲ್ಲಿ ಬೀಳ ಬಾಣಗಳನ್ನು ಬಿಡಿದು ಧನಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ಹಾಗೆ ಸಡಗರದಿ ಮಡದಿ ಮನೆಯಲ್ಲ ಅದು ಮತ್ಮಗಾಂಧಿ ಕಡಮೂರ್ಖನಾದ ನಿನಗೆ ತಕ್ಕೆ ಬೇಕು ರಾಜಕಾರಿಗಳ ಮುಂದೆ ಹಾ, ಏ ಗಾಂಧಿ ಸುಂದರ ನಮಗೆ ಕೇಟು ಮಾಡಿದ ಬಣ್ಣವರಿಗೆ ಜೊತೆಗೆ ಪ್ರತಿಯಾಗಿ ಕೇಟು ಮಾಡುವುದು ರೂಢಿಯೊಳಗಡೆ ಗಾಢವಾಗಿರುವ ಮೂಡಲೇ ನಿನಗೆ ತಕ್ಕೆ ಬೇಕಿದ್ರೆ ಗಾಂಧಿ ಎನ್ನ ಮುಂದೆ ತಿಳಿಸಬೇಕು ಪ್ರಿಯ. ನೀನು ನನಗೆ ಅರ್ಥದೇಯಕ್ಕೆ ಬಾಧ್ಯಳಾದ ಕಾರಣ ನಿನಗೆ ಇಲ್ಲಿಗೆ ಬರುವುದಕ್ಕೆ ಅವಕಾಶ ನೀಡ್ತೇನಲ್ಲ ಸುಂದರಿ. ಅಲ್ಲ, ಅಲ್ಲೇ ಮತ್ತಾರ ಮುಂದೆ ತಿಳಿಸಬೇಕೆಂದು ತಿಳಿದುಕೊಂಡಿರುವೆ. ಆಹೇ ಕಾಂತ, ಕಾಂಡೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಏನೇನು ಚೆನ್ನಾಗಿ ಕೇಳುನಲ್ಲ. ಏನು ಸವಿಸ್ತಾರವಾಗಿ ಹೇಳೋನಲ್ಲಿ ಪ್ರಿಯ ಸುಂದರ ಹೃದಯೇಶ್ವರ, ಪ್ರಿಯ ಸುಂದರ ಹೃದಯೇಶ್ವರ.
ಆಹೇ ಪ್ರಾಣಕಾಂತ, ಆಯೇ ಪ್ರಾಣಕಾಂತೆ, ಪಾಂಡವರ ಸತಿಯಾದ ದ್ರೌಪದಿಯನ್ನು ಎಳೆದು ತರುವುದು ಹೇಳಿವಿಯಲ್ಲ ಕಾಂತ. ಸಾಧ್ಯವಾಗಿ ಹೇಳಿದ್ರು ಸುಂದರಿ. ಸುಂದರ, ಸುಂದರಿ, ಇದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಆ ದ್ರೌಪದಿಯನ್ನು ಎಳೆದು ತಂದರೆ ನಮ್ಮ ಮನತನಕ್ಕೆ ಕುಂದು ಬರುವುದು ಪ್ರಿಯ. ನಮ್ಮಣ್ಣನಿಗೆ ಅಪಮಾನ ಮಾಡಿರುವಲ್ಲ ಸುಂದರಿ. ಕಾಂತ, ಕಾಂತೆ, ಎನ್ನ ಮಾತನ್ನು ಕೇಳು. ಎಷ್ಟು ಮಾತಾಡ್ತು ಕೇಳುವುದಿಲ್ಲ? ಆ ಪಾಂಚಾಲಿಯವರೆಗೆ ಹೋಗುವುದು ಸರಿಯಲ್ಲ ಕಾಂತ, ತಿಳಿದು ನೋಡು ಮತಿವಂತ. ಆಯೇ ಮಡದಿ ಶಿರೋಮಣಿ, ಗೌಡರಾಜ್ಯಾಧಿಕಾರರು ಜನಉದ್ರೇಕವಾಗಿ ಬಂದರು ಅವನ ನಡೆಸಿದರನ್ನು ಎಂದಿಗೂ ಬಿಡುವುದಿಲ್ಲ. ಅವಳ ಗಂಡಂದಿರಾದ ಭೀಮಾರ್ಜುನರು ಬಂದರೆ ಕದನದೋಳ ಅವರನ್ನು ಸೇರಿ ಸಾವಿರಗಳು ಮಾಡಿಬಿಡುವೆ. ಆ ಕೋಳರ ಸುದ್ದಿಯನ್ನು ಎಲ್ಲ ಮುಂದೆ ತಿದ್ದು ತಿದ್ದು ಹೇಳಬೇಡ ರಮಣಿ, ಸತ್ಕುರಮಣಿ. ಹೇ ಸುಂದರ, ಅಯ್ಯೇ ಸುಂದರೇ, ನೀನು ಹೀಗೆ ಒಂದೇ ಹಠವನ್ನು ಹಿಡಿಯಬಾರದು ಪ್ರಿಯ. ಸಾಧ್ಯವಾಗಿರುವುದು ಸುಂದರೇ. ಸದ್ಯ ಮಾತನ್ನು ಕೇಳಬೇಕು ಅದೆಷ್ಟು ಕಾಂತ. ಮಾತ್ರ ಕೇಳುವುದಿಲ್ಲ ಕಾಂತೆ? ಎಲ್ಲ ಅಲ್ಲ, ಎನ್ನ ಮಾತನ್ನು ಕೇಳು ಪ್ರಿಯ. ನಿನ್ನ ಮಾತನ್ನು ಸಾಧ್ಯವಾಗಿ ಕೇಳುವುದಿಲ್ಲ. ಹೇಳುವುದು ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಒಲವಿನ ಚೆಲುವ ತಣಿಸುವ ಬಾಬಾರ ಪರಿವಾರ, ಬಾಬಾರ ಪರಿವಾರ, ಒಲಿದೆ ಒಡೆದು ಚಿನ್ನ. ಸುಂದರ, ಸುಂದರೇ, ಒಲಿದೆ ನಿನ್ನ ಬಿಡನು ಚಿನ್ನ, ನಿನ್ನನೆಂದೆಂದಿಗ ನಿನ್ನನೆಂದೆಂದಿಗ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಾಬಾರ ಬಾಬಾರ. ಎಲ್ಲರ ಮಾತು ಕೇಳದೆ ನೀನು ಪಾಂಚಾಲಿಯರ ತರುವೆನೆಂದು. ನಿನ್ನಗೆ ನಾನು ಕೇಳುವೆ ಕೇಳು, ನಿನ್ನಗೆ ನಾನು ಕೇಳುವೆ ಕೇಳು, ಎಲ್ಲಾರ ಮಾತನ್ನು ಕೇಳು. ಪ್ರಿಯ ಸುಂದರ, ಅದಕ್ಕೆ ಕೇಳಬೇಕು. ಯಾರು ಮಾತನ್ನು ಕೇಳಬೇಕೆಂದು ತಿಳಿದುಕೊಂಡಿರು. ಗುರುವೇಂದ್ರನ ಮಾತನ್ನು ಕೇಳಿದ್ರು ಸುಂದರಿ. ನನ್ನ ಮಾತನ್ನು ಕೇಳುವುದಿಲ್ಲವೇ? ನಿನ್ನ ಮಾತನ್ನು ಸರ್ವದಾ ಕೇಳುವುದಿಲ್ಲ ಕಾಂತೆ. ಸತಿಯ ಮಾತಿಗೆ ಬೆಲೆ ಇಲ್ಲವೇ? ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿವಾರ, ಬಾಬಾರ ಬಳಿವಾರ, ಬಳಿವಾರ, ಬಳಿವಾರ. ಆಹೇ ಪ್ರಾಣಕಾಂತ, ಅಯ್ಯೇ ಪ್ರಾಣಕಾಂತೆ, ನಾನು ಎಷ್ಟು ಹೇಳಿದ್ರೆ ಒಂದೇ ಹಠವನ್ನು ಹಿಡಿದು ಪಾಂಚಾಲಿಯನ್ನು ಎಳೆದು ತಂದು ತುಂಬಿದ ಸಭೆಯಲ್ಲಿ ಮಾನವನ್ನು ಕಳೆಯುವುದೆಂದು ಹೇಳುವೆಯಲ್ಲ ಕಾಂತ. ಸಾಧ್ಯವಾಗಿ ಹೇಳಿದನು. ಪ್ರಾಣೇಶ್ವರ, ಎಲೆ ಪ್ರಾಣೇಶ್ವರಿ, ಇಲ್ಲಿ ಕುಂತಿರುವ ಹಿರಿಯರೇ ಮೆಚ್ಚುವರೆ ಹೇಗೆ? ಸಾಧ್ಯವಾಗಿ ಮತ್ತು ಸುಮ್ಮನೆ ಎನ್ನ ಮಾತನ್ನು ಕೇಳು ಕಂಡಿಯ ಪ್ರಿಯ, ಮುಗಿಯುವನಿಗೆ ಕೈಯ. ಎಲ್ಲ ಇವಲ್ಲದೆ ಈ ಸಭಾ ಮಂಡಲದಲ್ಲಿ ಪುಲ್ಲಲೋಚನೆಯಾದ ದ್ರೌಪದಿಯ ಮಾನವಂ ಸೂರ್ಯ ಮಾಡಿದರೆಂದು ಕರತನ್ನ ಮಿಗಿದು ಬೇಡಿಕೊಳ್ಳುವುದಲ್ಲ. ಏ ಕಾಂತೆ, ಎಲ್ಲರೂ ಬಲ್ಲಿದನಾದ ನಮ್ಮಣ್ಣನ ಮಾನವಂ ಸೂರ್ಯ ಮಾಡಿತು. ನಿನ್ನಗೆ ಧರ್ಮವೇ ರಮಣಿ ಸನ್ಮಾನಾಭರಣೆ.
ಆಯೇ ಪ್ರಿಯೇ, ಏನು ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಸಿಟ್ಟ ಆಗಬೇಡ ನೀ, ಬಿಟ್ಟ ಹೋಗಬೇಡ ನೀ, ನಿನ್ನ ಬಿಟ್ಟು ನಾನು ಇರಲಾರೆನೋ. ಅದು ಕೆಲಸ ಎನ್ನ ಮಾತು ಕೇಳು ಸುಂದರವೇ, ಎನ್ನ ಮಾತು ಕೇಳು ನಿನಗಾಗಿ ನನ್ನ ಜೀವ, ನನಗಾಗಿ ನೀ ನನ್ನ ಜೀವ. ನಿನಗಾಗಿ ನೀ ನನ್ನ ಜೀವ, ನನಗಾಗಿ ನೀ ನನ್ನ ಜೀವ. ಎಲ್ಲ ಮಾತನ್ನು ಕೇಳಾಗಲೇ, ಎಲ್ಲ ಮಾತನ್ನು ಕೇಳಾಗಲೇ ನಿನ್ನ ಹೋಗುವೆ ಇಲ್ಲ, ನಿನ್ನ ಹೋಗುವೆ ಇಲ್ಲ, ಎಲ್ಲರ ಮಾತನ್ನು ಎಲ್ಲ ಮಾತು ಕೇಳು. ಆಹೇ ಸುಂದರ, ಆಯೇ ಸುಂದರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆಕೆಯ ಪತಿಗಳ ಭೀಮ ಅರ್ಜುನರ ಕಂಡರೆ ನಿನ್ನನ್ನು ಸುಮ್ಮನೆಗಳುಂಟು ಆಯೇ ತಿಳಿದುಕೊಳ್ಳುವೆ. ಸುಂದರಿ, ಆ ತಿಂಡಿ ಬಾಕನು ಎನ್ನನ್ನು ಏನು ಮಾಡುವನ? ಕಾಂತ, ಕಾಂತೆ, ಸುಮ್ಮನೆ ದ್ರೌಪದಿ ಮಾತನ್ನು ಕೇಳು. ಆ ದ್ರೌಪದಿ ಒಳಗೆ ಹೋಗುವುದು ಸರಿಯಲ್ಲ ಕಾಂತ, ತಿಳಿದು ನೋಡು ಬನ್ನಿ ಅಂತ. ಆಯೇ ಮಡದಿ ಶಿರೋಮಣಿ, ಜಡಜಮತಿಯಳಾದ ದ್ರೌಪದಿಯನ್ನು ಮುಡಿಪಿಡಿದೆಳೆದಾಗ ನಮ್ಮಣ್ಣನಲ್ಲಿಗೆ ಎಳೆದು ತರುವುದು ಎಂದಿಗೂ ಬಿಡುವುದಿಲ್ಲ. ಏ ಕಾಂತೆ, ಎಲ್ಲ ಶಾಸ್ತ್ರಾಸ್ತಿಗಳನ್ನು ನಾನು ಕೇಳುವನಲ್ಲ, ನಿನ್ನ ಅಂತಃಪುರಕ್ಕೆ ಸಾರಥಿ ಈ ಪದ್ಮಗಾಂಧಿಗೆ ನೀತಿ ಬೋಧಿಸುತ್ತ ಬರುತ್ತಿರುವಲ್ಲ, ಯಪ್ಪ ಎಂಡ್ರ ಮಾತು ಕೇಳದ್ ಬಾಳ ಅವರನ್ನ ಆಚೆದಪ್ಪ ಅಂತ ನಾನು. ಆಹೇ ಕಾಂತ, ಅಯ್ಯೇ ಕಾಂತೆ, ನೀನು ಎನ್ನ ಮಾತನ್ನು ಕೇಳಲಿಲ್ಲ. ಸಾಧ್ಯವಾಗಿ ದ್ರೌಪದಿ ಕೇಳ ದ್ರೌಪದಿ ಸುಂದರ, ಸುಂದರಿ, ಆದ್ದರಿಂದ ನೀನು ಹೋಗುವ ಕಾರ್ಯ ಜಯವಾಗಲೆಂದ ಜಯದಾರ್ಥ್ಯತೆ ಮಾಡುವನು. ಈ ಪೀಠವನ್ನು ಅಲಂಕರಿಸು ರಮಣ. ಅಯ್ಯೇ ಸುಂದರಿ, ನಿನ್ ಇಷ್ಟದಂತಾಗಲಿ. ಕ್ಷೇಮವಾಗಲಿ. ಕ್ಷೇಮವಾಗಲಿ ಕಾಂತ, ನಿನಗೆ ಮಂಗಳಾರತಿ ಮಾಡುವೆ, ಮಂಗಳಾರತಿ ಮಾಡು.
ಕಾರ್ಯವಾಗಲೆಂದು ಜಯದ ಆರ್ತಿಯನ್ನು ಮಾಡಲಿರುವೆ. ಹೋಗಿ ಬಾ ರಮಣ, ಸನ್ಮೋಹನ ಬರಣ. ದ್ರೌಪದಿಯಲ್ಲಿರುವ ನೀಗರ ಬಂದು ಬಿಡುವಂತರಾಗ ಸಾರದೆ ತಮ್ಮ ಶ್ರೀಗಂಧಗಳ ಭವತಿ ರಥವನ್ನು ಬಿಡುವುದಾಗದೆ ಸೈಲೆನ್ಸ್. ಪಿಟ್ಟಯ್ಯನವರ ಮುಕ್ಕಣ್ಣನ ಮಗ ನರಸಿಂಹವರು 500 ರೂಪಾಯಿ ಪೀರಣ್ಣ ಮಾವನವರಿಗೆ ಕೊಟ್ಟಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದೇವಾ
ಪ್ರಕಾಶದಿಂದಿರುವ ದ್ರೌಪದಿಯ ಅಂತಃಪ್ರಭುವಿಗೆ ನೋಡು. ಎಲ್ಲ ಸಾರಥಿ ದಗದಗಿಸುವ ರತ್ನದೀರ್ಥ ಹೇಮ ಪ್ರಕಾಶಗಳು ಎಷ್ಟು ಸ್ನೇಹ ಶೋಭಾಯಾನವಾಗಿ ಪ್ರಕಾಶಿಸುತ್ತಿರುವಲ್ಲವಲ್ಲೋ ಸಾರಥಿ. ಸಾರಥಿ ವಿಭ್ರಾಜಿತ ಪ್ರದುಗ್ರ ವೈರಿ ವರ್ಗ ಸಮರ್ಗ ನಿರ್ಗಮಿತ ಗಗನ ಮಾರ್ಗಗಳು ಎಷ್ಟು ಗಗನ ಮಾರ್ಗಗಳ ಕಾರ್ಗತ್ತಲೆ ಮುಸುಕುತ್ತಿರುವವಲ್ಲೋ ಸಾರಥಿ. ಎಷ್ಟು ಮಾತೈಶ್ವರ್ಯದಿಂದ ಮದೋನ್ಮತ್ತಳಾಗಿ ಕುಳಿತಿರುವ ದ್ರೌಪದಿಯು ರಾಜಸೂಯ ಯಾಗದಲ್ಲಿ ನಮ್ಮಣ್ಣನ ನೋಡಿ ಕೈ ಚಪ್ಪಾಳೆ ನಿಟ್ಟು ನಮಗಿರುವುದು ಅಪಮಾನದ ಚಿಂತೆ. ಜೂಜಿನ ಮುಖದಲ್ಲಿ ಪಾಂಡವರ ಇವರನ್ನು ಅವರ ಸತಿಮಣಿಯಾದ ದ್ರೌಪದಿಯನ್ನು ನಮ್ಮಣ್ಣನ ಗೆದ್ದಿರುವಂತೆ ಸಾರಥಿ ಪಾಂಡವರಿಗೆ ಅಪಮಾನ ಮಾಡುವುದು ಚಲದಂಕನಾದ ಕೌರವರ ಚಿಂತೆ. ದುರ್ಯೋಧನನ ಅಪ್ಪಣೆ ಪ್ರಕಾರ ಇಂದು ನಾನು ಹೋಗಿ ಬರಬೇಕಲ್ಲ, ಪಾಂಡವರಿಗೆ ದಿಕ್ಕಿಲ್ಲ. ಸಾರಥಿ ದ್ರೌಪದಿ ಇರುವಂತಪುರಕ್ಕೆ ಚೂಟಿಂದ ರಥವನ್ನು ಬಿಡುವಂತನಾಗಲ ಸಾರಥಿ ಏನೇ ಪಾಂಚಾಲಿಯ ನಿನ್ನ ಪ್ರಾಣನಾಥ ಧರ್ಮಜನ ದೂತ್ಯ ಮುಖದಲ್ಲಿ ಭೀಮಾರ್ಜುನರನ್ನು ನಕಲ ಸಹದೇವರನ್ನು ಹಾಗೂ ನಿನ್ನನ್ನು ಸೋತೆ ಕುರುಪದಿ ವಶ ಮಾಡಿದ್ದಾನೆ. ಈ ಕ್ಷಣದಲ್ಲಿ ಮಂಚವನ್ನಿಳಿಯೇ ಪಾಂಚಾಲಿ, ಇಲ್ಲೇ ದ್ರೌಪದಿ. ಈ ಕಾಲದಲ್ಲಿ ಕುರುಪತಿ ಅರಮನೆಯಲ್ಲಿ ದಾಸಿಯಾಗಿರುವೆಯೋ ಇಲ್ಲವೇ ಗುರುಕುಲೋತ್ಮನಲ್ಲಿ ಪ್ರಲಾಪದಿಂದಿರುವೆಯೋ? ಈ ಎರಡರಲ್ಲಿ ನಿನಗೆ ಯಾವುದು ಸಂಬಂಧವೇ ಜಡಜಗಂಡಿ? ಈ ಮಾತಿಗೆ ಮತ್ತೇನಂದೆ? ಮೈಥುನ ಹಾಗೆ ದ್ರೌಪದಿ ಮೇಥುನಿ ಪತಿಯಾದ ಧರ್ಮಜನು ಜೂಜ ಮುಖದಿಂದ ಎನ್ನನ್ನು ಸೋತ ಮೇಲೆ ತನ್ನನ್ನು ಸೋತ ಮೇಲೆ ಅಚ್ಚನ ಐಶ್ವರ್ಯವನ್ನು ಸೋತನು, ಸಹೋದರರನ್ನು ಸೋತನು. ಎಲೆ ದ್ರೌಪದಿ, ನಿನ್ನ ಪ್ರಾಣನಾಥ ಧರ್ಮಜನ ದೂತ್ಯ ಮುಖದಲ್ಲಿ ಸಕಲ ಸಹೋದರರನ್ನು ಸೋತು ಮತ್ತು ನಿನ್ನ ಸಿರಿ ಸಾಮ್ರಾಜ್ಯವನ್ನು ಸೋತು ನಿನ್ನನ್ನು ಸೋತು ನಮ್ಮ ಕುರುಬ ಮಾಡಿದ್ದಾನೆ. ಈ ಎರಡರಲ್ಲಿ ದಾವದು ಸಮ್ಮತವು. ಚಂದ್ರನಿಂದ ಹೇಳು ಕಂಡಿಯ ಚತುರಮತಿದ್ದನಾದ ದುಶ್ಯಾಸನ. ಇದೇ ಪಟಲಾದರೆ ಮೈಥುನ ನಿನ್ನ ಚಾಟಿ ನುಡಿಗಳನ್ನು ನಾನು ಪಾಟಿಸುವನಲ್ಲ. ಮೈಥುನ ನೀಟಾದ ಕುರುಕುಲಕ್ಕೆ ಮೇಟಿ ಎನ್ನುವ ನಮ್ಮಣ್ಣನ ನೇರ್ಕಡೆಯ ಪ್ರಕಾರ ನಿನ್ನನ್ನು ಎಳೆದೈದು ಒಪ್ಪಿಸಿದ ಮೇಲೆ ಅಲ್ಲಿದ್ದ ಬುದ್ಧಿಒಬ್ಬರ ತಪ್ಪು ಒಪ್ಪುಗಳನ್ನು ಒಪ್ಪಾಗಿ ಉತ್ತರ ಕೊಡುವರು. ಕೊಡುವಂತ ನಡಿಗೆ ಬಾಬಾ ಬರದ ತಾತ್ಪರ್ಯ ಮಾಡದಿರು. ಸಡಗರದಿಂದ ಕೇಳು ದ್ರೌಪದಿ, ಪಾಂಡವರು ಮಾಡುತ್ತಿದೆ ಮುಹೂರ್ತ ದ್ರೌಪದಿ, ನಿನ್ನ ಮುಟ್ಟಿದರೆ ಆಗುವ ಕೆಟ್ಟ ಕಾರ್ಯವೇನು? ದುಶ್ಯಾಸನ. ದ್ರೌಪದಿ, ಅದರಿಂದ ಕೇಡು ಬರುವುದು. ಅದು ಯಾತಕ್ಕೆ ಬರುವುದು? ಎನ್ನನ್ನು ಮುಟ್ಟಿ ಕಾಡುವುದು ನ್ಯಾಯವಲ್ಲ, ಸರ್ವತಾ ನ್ಯಾಯವಾಗಿ ತೋರುವುದು. ಮೈಥುನ ಎಲೆ ಪಾಂಚಾಲಿ, ಪಾಂಡವರು ನಿನ್ನಗೇನಾಗಬೇಕು? ನನಗೆ ಏನಾದರೂ ಚಿಂತಿಲ್ಲ. ಈ ಕ್ಷಣದಲ್ಲಿ ನಾನು ನಿನ್ನ ಮಾತುಗಳನ್ನು ಕೇಳುವುದಿಲ್ಲ. ಮೈಥುನ ಹಾಗೆ ದ್ರೌಪದಿ, ಎಚ್ಚರ ತಪ್ಪಿ ಮಾತನಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ?
ಬಂದರೂ ಚಿಂತಿಲ್ಲ ನಿನ್ನ ಬಿಡುವುದಿಲ್ಲ. ಎಲೆ ದ್ರೌಪದಿ ಅದೇನು ಪರಿಷ್ಕಾರವಾಗಿ ಅದು ಪಾಂಡವರ ಪಟ್ಟದ ರಾಣಿ ಶಾಶ್ವತವಾದ ನುಡಿಯನ್ನು ಅವಶ್ಯಪಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳುವಂತವಾಗು. ಮೈಥುನ, ಎಲೆ ದ್ರೌಪದಿ ಋತುಮತಿಯಲಾದ ನನ್ನಂತ ಸ್ತ್ರೀಗಳನ್ನು ಮುಟ್ಟಿದರೆ ವ್ಯಥಪಡಿಸಿ ಕಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ದುಶ್ಯಾಸನ, ಎಲೆ ಪಾಂಚಾಲಿ ಚಂಡ ವಿಕ್ರಮರಾದ ಎಲ್ಲ ಗಂಡರು ಈ ಸಮಯದಲ್ಲಿ ನಿನ್ನ ಗಂಡರೆಂಬ ಬಂಡರು ನಮ್ಮಣ್ಣನ ಹೆಸರಲ್ಲಿದ್ದಾರೆ. ನಿಂತು ಬಗೆಯವರು. ಎಲೆ ದ್ರೌಪದಿ ನಿನ್ನ ಗಂಡರಾದ ಪಾಂಡವರು ಬಲು ಶೂರನೆಂದು ಹೇಳಿದೆಯಲ್ಲ. ಎಂದಕ್ಕೆ ನಿನ್ನ ಗಂಡನಾದ ಭೀಮನು ಸೈನ್ಯವನ್ನು ಕೂಡ ಯುದ್ಧ ಮಾಡದೆ ಏತಕ್ಕೆ ಮಾಡಿ ಹೋದನು? ಅದನ್ನು ನೋಡಿದವರು ಯಾರು? ಅದನ್ನು ನೋಡಿದವರು ಈ ಸಮಾಜವರು. ಅದನ್ನು ತಿಳಿದರೆ ಹೇಳು. ಸಾಧ್ಯವಾಗಿ ಹೇಳುತ್ತಿರುವನಲ್ಲ, ಹೇಳು. ಹೇಳುವನಲ್ಲ, ಹೇಳುತ್ತಿರುವನಲ್ಲ, ಹೇಳು. ಹೇಳುತ್ತಿರುವನು. ನೀನು ಚೆನ್ನಾಗಿ ಹೇಳುವಂತವಾದು. ಮೈಥುನ, ಎಲೆ ಪಾಂಚಾಲಿ ಎಚ್ಚರ ತಪ್ಪಿ ಮಾತನಾಡಬೇಡ. ಖಂಡಿಯ ದುಶ್ಯಾಸನ. ಆರ್ಯ ಪಾಂಡವರದ ಪಟ್ಟದ ರಾಣಿಯಾದ ದ್ರೌಪದಿ ಎಷ್ಟು ಮಾತುಗಳನ್ನು ಯಾಕೆ ಬಲ ನಿಷ್ಠೆಯಿಂದ ಆಡುತ್ತೆ? ನಿನ್ನ ಮುಟ್ಟಿದರಾಗುವ ಕೆಟ್ಟ ಕಾರ್ಯವೇನು? ಎಲೆ ದ್ರೌಪದಿ ಪಟ್ಟದರಸನಾದ ನಮ್ಮಣ್ಣನ ಇಷ್ಟವಾದ ಕಾರ್ಯಕ್ಕೆ ಬಂದರೆ ಸರಿ. ಇಲ್ಲೇ ನಿಂಬೆ ಹಣ್ಣಿನ ಬಣ್ಣದವಳೇ ಮೈಥುನನೇ, ನಿನ್ನ ಬಣ್ಣದ ಮಾತುಗಳಿಗೆ ನಿನ್ನನ್ನು ಬಿಟ್ಟು ಹೋಗುವನಲ್ಲ. ನೀನು ಎಷ್ಟು ಹೇಳಿದರೆ ನಾನು ಕೇಳುವನಲ್ಲ. ಇಲ್ಲೇ ಕಾಮಿನಿ, ಮೈಥುನನೇ, ಮುಂಬರದಿ ಸಂಭ್ರಮದಿಂದ ಕೇಳು. ನೀನು ಋತುಮತಿಯಾದರೆ ನಮ್ಮಣ್ಣನಿಗೆ ಅಷ್ಟು ಸಂತೋಷವಾಯಿತು. ಈಗ ಬೆದಗರವಾಗಿದೆ. ಸದಮಲ ಶೌರ್ಯನಾದ ನಮ್ಮಣ್ಣನಲ್ಲಿಗೆ ಕೂಡು. ಮದನಕ್ಕೊಂದು ಮನಸ್ಸನ್ನು ಮಾಡು. ಆಗ ನನ್ನ ರಾಜ್ಯ ಭೋಗವೆಲ್ಲ ನಿನಗವಾಗಿ ಮಾಡುವೆ. ನವರಾಚನೆ ಮಾಡಿ ನೋಡಿದ ಆಲೋಚನೆ. ಭೀಮ ಅರ್ಜುನ ಎಲ್ಲರೆಲ್ಲ ರೆಡಿ ಇರಬೇಕು ಹಿಂದೆ. ಭೀಮ ಅರ್ಜುನ ಎಲೆ ದ್ರೌಪದಿ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಅರಸ ಮಾತನಾಡಲು ರೀತಿಯಾಗಿ ತೋರುವುದೇ ಹೇಗೆ? ಪಾಂಚಾಲಿ ಏನು ಹೇಳ್ತಿ? ಮಾತನಾಡಲು ರೀತಿಯಾಗಿ ತೋರಿರುವುದೇ ಹೇಗೆ? ನಾನೇನು ಕೋಟಿಯಲ್ಲ, ನಿನ್ನನ್ನು ಎಳೆದುಕೊಂಡ್ರೆಲ್ಲ ಬಂದರಲ್ಲ. ವೀರಾದಿ ವೀರ ದುಶ್ಯಾಸನ ಮಹಾರಾಜನು ನಿನ್ನ ಕೋಲವ ನೀಚಕ್ಕೆ ಮೈಥುನ, ಇಲ್ಲೇ ದ್ರೌಪದಿ 5 ಮಂದಿ ಪುರುಷರಲ್ಲದೆ ಪರಪುರುಷರನ್ನು ಕಣ್ಣೆತ್ತಿ ನೋಡದಿರುವಂತವಳ ಕೂಡ. ಇಲ್ಲೇ ದ್ರೌಪದಿ ಮೈಥುನ, ಇಂಥ ಮಾತುಗಳನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಿ? ಮಾತನಾಡಲು ನಿನಗೆ ಇಲ್ಲೇ ಪಾಂಚಾಲಿ, ನೀನು ಅಂತ ಪತಿವ್ರತೆಯಾಗಿದ್ದರೆ 5 ಜನ ಗಂಡರಂದಿರಲ್ಲದೆ ಪತಿ ಬೇರೆ ಪುರುಷನನ್ನು ಕಣ್ಣೆತ್ತಿ ನೋಡಿಲ್ಲವೆಂದು ಹೇಳಿಯಲ್ಲ. ಹಿಂದಕ್ಕೆ ಕಾರಣನೆಂಬುವರನ್ನು ನೋಡಿದವಳು ನೀನು ಹೋದ ಇನ್ನೊಬ್ಬ ದ್ರೌಪದಿಯು. ಮೈಥುನ, ಇಲ್ಲೇ ದ್ರೌಪದಿ ಪಾಂಡವರ ವಂಶವನ್ನು ಆದ ಕಾರಣ ಹ ಕರ್ಣನ ಮೇಲೆ ಮನಸ್ಸು ಇಟ್ಟಿದ್ದು ಸಹಜ. ಪಾಂಚಾಲಿ, ಅದು ತಿಳಿಯದೆ ರಣಹೇಳಿಯಂತೆ ಮಾತನಾಡುವುದು ನ್ಯಾಯವಲ್ಲ.
ಕಣ್ಣನು ಪಾಂಡವರು ಕೂಡ ಇಲ್ಲ. ನಮ್ಮಣ್ಣನಾದ ಗುರುಪತಿಯ ಸಡಗರದಲ್ಲಿ ಅರ್ಧ ರಾಜ್ಯಕ್ಕೆ ರಾಜಾಧ್ಯಕ್ಷರಾಗಿರುವನು. ಇಲ್ಲೇ ಪಾಂಚಾಲಿ, ಎತ್ತರ ತಪ್ಪಿ ಮಾತನಾಡಬೇಡ. ಎನ್ನ ಸೆರೆಯನ್ನು ಬಿಟ್ಟು ಬಂದ ದಾರಿಯನ್ನು ನಡೆದು ಹೋಗು ಕಂಡಿಯ ದುಶ್ಯಾಸನ. ಹಾಗೆ ಪಂಕಜ ನೇತ್ರಿ, ಇಂಥ ಬಿಂಗದ ಮಾತುಗಳನ್ನು ಚಂಕರಿಸಬೇಡ. ಇಲ್ಲೇ ಪಾಂಚಾಲಿ, ನಿನ್ನ ಪೂರ್ಣಕ್ಕೆ ಈಡಿಲ್ಲ. ದುಷ್ಟರಾಯರನ್ನು ನಷ್ಟಗೊಳಿಸಿದ ನಮ್ಮಣ್ಣನ ಇಷ್ಟವಾದ ಕಾರ್ಯಕ್ಕೆ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಮುಡಿ ಬಿಡದೆ ಎಳೆದು ಚರಚರನೆ ಅಡಿಗಡಿಗೆ ಕಡು ಬರದೆ ನಿನ್ನ ಮೇಳದ ಗತಿಯನ್ನು ಮಾಡುವನು. ನೋಡಿ ಪಾಂಚಾಲಿ, ಹೋಯ್ ಮಾಡಿ. ಹಾಗೆ ಪಾಂಚಾಲಿ, ಹೇಳುವನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ವಾಸುಕಿ ವೇಷ ಕಂಡ ದಿಸಾಮದಿ ನಾಚ ಗೈವ ಕುಲಾವ ಮೈಥುನ. ಹಾಗೆ ಪಾಂಚಾಲಿ, ಆ ಭೀಮೇಶನು ನಿನ್ನ ವಂಶವೆಲ್ಲ ನಾಶ ಮಾಡುವನು. ನಿನ್ನ ವಂಶವೆಲ್ಲ ನಾಶ ಮಾಡುವನು. ಇಲ್ಲೇ ಪಾಂಚಾಲಿ, ಅಂತ ಅನ್ನಾದ ಕೆಲಸವು ನಾವೇನು ಮಾಡಿರುವೆವು? ಎನ್ನ ಅಗ್ರಜನಾದ ದುರ್ಯೋಧನನನ್ನು ಸರಿ ಗೆಳತಿರ ಗುಂಪಿನಲ್ಲಿ ಕೈ ಚಪ್ಪಾಳೆ ನಿಟ್ಟು ಕನೆಗತ್ತಾರಲ್ಲ. ಮೈಥುನ, ಇಲ್ಲೇ ಪಾಂಚಾಲಿ, ಮೋಸತನದಿಂದ ನಮ್ಮನ್ನು ಕರೆದುಕೊಂಡು ಹೋಗಿ ಸುಖ ದೂತ್ಯವನ್ನಾಡಿ ಅಖಿಲ ಐಶ್ವರ್ಯವನ್ನು ಅಪಹರಿಸಿಕೊಂಡಿರುವರಲ್ಲ. ಇಲ್ಲೇ ಪಾಂಚಾಲಿ, ಅದಕ್ಕಾಗಿ ನಿನ್ನ ವಂಶವೆಲ್ಲ ನಾಶ ಮಾಡುವನು ಭೀಮೇಶನು. ಮೋಸದಲ್ಲಿ ನಿನ್ನ ಧರ್ಮಜನೆಂಬ ಗಂಡನು ಬಂದು ಸೋತಿರುವನೆಂದು ಏನಿಲ್ಲ. ಅವನೇನು ಸಣ್ಣ ಬಾಲಕನಲ್ಲ. ಈಗ ಸಭಾಮಧ್ಯದಲ್ಲಿ ಅವನು ಸೋತಿರುವನು. ನಿನ್ನನ್ನು ಎಳದೊಯ್ಯಲು ಬಂದಿರುವನು ಈ ವೀರಾಧಿವೀರ ದುಶ್ವಾಸನನು. ಮೈಥುನ, ಇಲ್ಲೇ ಪಾಂಚಾಲಿ, ನಾಶ ಕೈವ ನಿನ್ನ ಕುಲವ ನೀಚ ಕೇಳಾಳ ಅಧಮ ತುರಾಸಾರ ಮೈಥುನ, ಇಲ್ಲೇ ಪಾಂಚಾಲಿ, ಸಿದ್ಧಶಿಲ ವಾಸನಾದ ಆ ಭೀಮೇಶನು ನಿನ್ನ ವಂಶವೆಲ್ಲ ನಾಶ ಮಾಡದೆ ನಿನ್ನ ಎಷ್ಟು ವಂಶವೆಲ್ಲ ಮಾತ್ರ ನಾಶವಾಗದೆ. ದುಶ್ಯಾಸನ, ಇಲ್ಲೇ ದ್ರೌಪದಿ, ಲೋಕ ರಕ್ಷಕನಾದ ಆ ಶ್ರೀಕೃಷ್ಣನು ಆ ಶ್ರೀಕೃಷ್ಣನು ಚಕ್ರದಿಂದ ನಿನ್ನ ಶಿರವನ್ನು ಒಕ್ಕಲಿಕ್ಕಿ ಬಿಡುವನು. ಆದ್ದರಿಂದ ಎನ್ನ ಸೆರೆಯನ್ನು ಬಿಟ್ಟು ಹೋಗು ಕಂಡಿಯ ನೀಚ ಗುಣದವನೇ. ಎಲ್ಲಿಯೇ ಚಂದಿರವದನೆ. ದ್ರೌಪದಿ, ಹಾಗೆ ದ್ರೌಪದಿ ಹೇಳಿದ್ರು ಚೆನ್ನಾಗಿದ್ದೇನು. ಅದೇನ ಪಗಳುವಂಥವನಾಗೋ. ಎಣ್ಣೆ ತಾರಾಗ ಎಣ್ಣೆ ನಡಿ ನಡಿ ಎಣ್ಣೆ ತಾರಾಗ ಎಣ್ಣೆ ತಾರಾಗ ಹಾಗೆ ಚಂದಿರವದನೆ, ಎಲ್ಲೋ ಮೂಢ ಮನುಜನೇ, ಗೋಡವಿ ಕೊಡಿಯನಾದ ನಮ್ಮಣ್ಣನಿಗೆ ನಡಿ ಬರದೆ ತಾತ್ಸಾರ ಮಾಡಿದ್ರು. ನಾಚಿಕೆ ಇಲ್ಲದೆ ಬೇನು ಬಿಡುವರ ಫಲವೇನು? ಮುಂದಕ್ಕೆ ಅಡಿಡು ಜಡಜರದು ಕಡು ಬರದಿ ನಿನ್ನನ್ನು ವ್ಯತೆಗೊಳಿಸುವನು. ಗುರುಪನಲ್ಲಿಗೆ ನಡಿ ನಾರಿ ಒಯ್ಯಾರಿ. ಎಲ್ಲೋ
ನೀಚ ಗುಣದವನೇ, ಇದೇ ಚತುರತನದಿಂದ ಮಾತನಾಡಬೇಡ. ಹೇಳುವುದು ಕೇಳು. ಅದೇನೋ ಚೆನ್ನಾಗಿ ಹೇಳು, ಅದೇನೋ ಚೆನ್ನಾಗಿ ಬಗಳು. ಚೀಚಿ ಕಂಡ ಪಿಡಿದ ಸಮಯ ಬಂದಾಗ ಬರುವರು. ಈಗ ಸಮಯ ಬಂದಿಲ್ಲ. ಈಗ ನಿನ್ನ ರುಂಡವನ್ನು ಗಗನಾತ್ರಕ್ಕೆ ಚೆಂಡಾಡಿ ನಮ್ಮಣ್ಣನ ವಶದಲ್ಲಿದ್ದಾರೆ. ಏನೋ ನೀಚನೆ. ಇಲ್ಲೇ ನಿಜ. ಅಕ್ಷರ ತಪ್ಪಿ ಕೋತಿಯಂತೆ ಹಾರಾಡಬೇಡ. ಎಲ್ಲ ಗಂಡರು ಬಲು ಬಸರು. ಕಂಡ್ರೆ ಸವಾರವಿಲ್ಲ. ಕಂಡ್ರೆ ಸವಾರುತ್ತಿಲ್ಲ. ಎಲ್ಲೋ ದುಷ್ಟನಾದ ದುಶ್ಯಾಸನ, ಇಲ್ಲೇ ಪಾಂಚಾಲಿ ಕಪ್ಪ ಹುಳ್ಳ ಸರ್ಪದಂತೆ ಇರುವ ಜಡೆ ಮುಡಿಯನ್ನು ಪಿಡಿದೆಳೆಯುವುದು ಬಿಡುಗಡೆ. ನಿನ್ನಂತ ನೀಚನಿಗೆ ನ್ಯಾಯವಲ್ಲ. ಅದು ಯಾತಕ್ಕೆಲ್ಲ? ಇಲ್ಲೋ ದುರ್ಮಾರ್ಗನೆ, ಇಲ್ಲೇ ದುರ್ಮಾರ್ಗ. ಖಡ್ಗನಾದ ಭೀಮಸೇನನು ಈ ಸಮಯದಲ್ಲಿ ನಿನ್ನನ್ನು ಕಂಡರೆ ಕಣ್ಣರೇ ನಿನ್ನ ಗುಂಡಿಯನ್ನು ಬಗೆದು 8 ಗೋಪಾದಗಳಿಗೆ ಅಸ್ಫೋಟವನ್ನು ಉಣಬಡಿಸುವನು. ಪಾಂಚಾಲಿ, ನಿನ್ನ ಗಂಡನಾದ ಭೀಮನಂತ ಬಲಾಢ್ಯನಾದರೆ ಹಿಂದಕ್ಕೆ ವಿರಾಟ ರಾಯನ ಮನೆಯಲ್ಲಿ ಬಾಣಸಿಗನಾಗಿದ್ದನು. ಆತಕ್ಕೆ ಇಲ್ಲೋ ದುರ್ಮಾರ್ಗನೆ, ಇಲ್ಲೇ ದುರ್ಮಾರ್ಗ. ಎಚ್ಚರ ತಪ್ಪಿ ಮತ್ತೆ ಹೀನನಂತೆ ಬಗಲಬೇಡ ಕಂಡಿಯ ನೀಚ ಗುಣದವನೇ. ಸಾಧ್ಯವಾಗಿ ಮಾತನಾಡಿದನು. ಎಲೆ ಕಂಕುತನ ನೇತ್ರಿ ನೀಚನೇ, ಬಿತ್ತುವುದಕ್ಕೆ ಗೊತ್ತಾದ ಕಾರ್ತಿಗಳು ಉತ್ತಮವಾದ ಬೀಜ ಬಿತ್ತಿದರೆ ಆ ಪೈರು ಉತ್ತರಿಸಿ ಬೆಳೆದಂತೆ ಸದಮಲ ಶೌರ್ಯನಾದ ನಮ್ಮಣ್ಣನಲ್ಲಿಗೆ ಉತ್ತಮ ಮಗನನ್ನು ಎತ್ತಿಕೊಂಡಿರುವಂತೆ ಬಾಬಾ ನಾರಿ ಇಡೀ ನಮ್ಮ ನಾರಿ. ಇಲ್ಲೋ ನೀಚನೇ, ಎಲೆ ಪಾಂಚಾಲಿ, ಹೇಳಿವನ ಕೇಳು. ಅದೇನೋ ಚೆನ್ನಾಗಿ ಮಗ. ಎಲ್ಲೋ ದುಷ್ಟನೇ, ಎಲೆ ಭ್ರಷ್ಟರೇ, 3 ಲೋಕಕ್ಕೆ ಗಂಡನನ್ನು ಕಾಲ್ಪೆಟ್ಟಿನ ಧರಿಸಿದ ಪಾತನ ಈ ಹೆಂಡತಿಗೆ ಎಲ್ಲೋ ನೀಚನೇ, ಎಲೆ ನೀಚರೇ, ಇಲ್ಲಿ ನೋಡು. ನೋಡುತ್ತಿರುವನಲ್ಲ ನಿಮ್ಮ ಅಣ್ಣನಾದ ಈ ಷಂಡನು ನಮ್ಮನಾದ ಗಂಡುಗಳಿಗೂ ಎನ್ನಗೆ ಗಂಡನಾಗುವನೇನು ಸಾಧ್ಯವಾಗ ಇಲ್ಲೋ ದುರ್ಮಾರ್ಗನೇ, ಎಲೆ ದುರ್ಮಾರ್ಗರೇ, ಪೂಜಿತ ಗುಣ ವಂಚಿತನಾದ ಅರ್ಜುನನು ಈ ಸಮಯದಲ್ಲಿ ನಿನ್ನನ್ನು ಕಂಡರೆ ಈ ಕ್ಷಣದಲ್ಲಿ ನಮ್ಮ ವಶವಾಗಿದ್ದಾನಲ್ಲ ಸುಂದರಿ. ಇಲ್ಲೋ ದುರ್ಮಾರ್ಗನೇ, ಎಲೆ ದುರ್ಮಾರ್ಗರೇ, ಆತನ ಶೌರ ಬಲದಿಂದ ಈ ನಿನ್ನ ರುಂಡವನ್ನು ಗಗನಾತ್ರಕ್ಕೆ ಚೆಂಡಾಡಿ ಬಿಡುವರು ಕಂಡಿಯ ಲಂಡ ಮನುಜರೇ. ಆ ಏಕಮನದಳಾಗಿಯೇ ಈ ಕ್ಷಣದ ಭಕ್ತ ರಕ್ಷಕನಾದ ಲಕ್ಷ್ಮೀಕಾಂತನು ಬಂದರೆ ಅವನ ಒಂದು ಉಪದೇಶವನ್ನು ಗಗನಾಂತರಿಕಾರಿಸುವೆ. ನಿನ್ನ ಮುಡಿ ಬಿಡಿದು ಎಳೆದೊಯ್ಯುವೆನು, ಜಡ ಮುಡಿಯಂ ಬಿಡಿದು ಎಳುವೆ. ನಡಿ ನಡಿ ನಾರಿ, ಇಡೀ ನಮ್ಮ ಮುಂದಿನಕ್ಕೆ ದಾರಿ.
ಅಪ್ಪಣೆ ಪ್ರಕಾರ ಈ ದ್ರೌಪದಿಯನ್ನ ಮುಡಿಪಿಡಿದು ಎಳೆದುಕೊಂಡಿರುವ ಅಣ್ಣ ರಾಜಗಂಡ ಗಂಡಗಲ ಗಜ ದಂಡಕ್ಕೆ ಪ್ರಸನ್ನ ಕ್ರಮದಿಂದ ಪರಿಶೋಷವಾದ ಅಗ್ರಣಿಯ ಅಗ್ರಜನೇ ಭಾರಿ ಹರ ಈ ಭೂಮಂಡಲದ ಗಂಡಗಲಿ ಎಂಬ ಭಯವಿಲ್ಲದ ಗಂಡ ಗಡ್ಡಂದ ಮಗನ ಈ ಬಂಡೆಯನ್ನು ಈ ಮಂಟಪದಲ್ಲಿ ಬಂಡ ಮಾಡಿ ಮಾನವನ ಕಳೆದು ಮಾಡಬೇಕು ಮಾಡ್ತಮ್ಮ ಇದು ನೇಮ ನಿಷ್ಠದಂತಾಗಲೇ ನಮ್ಮ ಪಟ್ಟಣದ ರಾಣಿಗಳನ್ನು ಮುಟ್ಟಿ ಮಾನನಷ್ಟ ಮಾಡುವುದಕ್ಕೆ ಈ ಧೈರ್ಯವನ್ನು ನಮ್ಮ ಅಗ್ರಜನಾದ ಗೌರವೇಂದ್ರನು ಕೊಟ್ಟಿರುವುದರ ಚಂದ ವೀಣು ಬೆಳನೀರು ಹಾಗ ಬಿಡದಿದ್ದರೆ ಬಳಿಗೆ ಸಣ್ಣ ಸಣ್ಣ ಅಲ್ಲಿ ಕಾಲು ಮಂಡಿತ ಮಾದ ಈ ಗದಾ ತಂಡದಿಂದ ಇನ್ನೊಂದು ಪ್ರಾಣ ಮಾಡುವಂತೆ ಸ್ವಲ್ಪ ತಡಿ ಭಂಡ ಚಂದ ಇನ್ನು ಊದನ ದಂಡಿಗೆ ದಂಡಿಯಾಗಿ ಊಳಬಡಿಸುವುದ ಕಲ್ಲಿಯ ಬಲ್ಲದ ಶಾಸನ ಎಲ್ಲ ಈ ಬಂಡ ಭೀಮ ಮುಂದೆ ಎತ್ತಿಕೊಂಡು ಈ ಸಭಾ ಮಂಡಲದಲ್ಲಿ ಕಣ್ಣ ಕಣ್ಣಂತೆ ಬಗಳುವುದಕ್ಕೆ ನಾಚಿಕೆ ಆಗುವುದಿಲ್ಲ ಬೇರೆಯಾಗಿ ರಾಜವಾಗಿ ಮಗಳಬಲ್ಲ ಈ ಸಭಾ ಮಂಡಲದಲ್ಲಿ ಗಂಡರಿಗೆ ಗಂಡ ನಾನಲ್ಲದೇನೆ ಚಂಡ ನಿಮ್ಮ ಅರ್ಧಾಂಗಿಯನ್ನು ಬಿಡಿಸಿಕೊಂಡು ಹೊರಗಡೆ ಬಂದು ಆಡಿಸಿಕೊಂಡು ಗಗನಾಂತರಕ್ಕೆ ನಿನ್ನ ಈ ದುಷ್ಟ ಗರಿಬಿಸಲಾದ ದುಶ್ಯಾಸನ ಎಲೈ ಚಂಡನಾದ ಭೀಮ ಈ ದುಷ್ಟನಾದ ದುರ್ಯೋಧನ ಈ ಭ್ರಷ್ಟನಾದ ಕರ್ಣ ನೀವೆಲ್ಲರೂ ಕಲಿತು ಕುಲ್ಲುತ್ತಲೇ ಪಟ್ಟಣ ಮಂಬಿಟ್ಟು ಓಡಿಸಿದರೆ ಈ ಭ್ರಷ್ಟ ಚಂಡ ಅಯ್ಯೋ ಇಂಥ ಕಟ್ಟಗಳನ್ನು ತಂದೊಡ್ಡಿದಿರಲ್ಲ ಪಟ್ಟಣವನ್ನು ಬಿಟ್ಟು ಓಡಿಸಿದರೆ ಸಾಧ್ಯವಾಗಿ ಈ ಭಂಡ ಎಲೈ ಅದಮ ಹುಟ್ಟಿನಿಂದ ಇಟ್ಟು ಸ್ವಂತದ ಸಮಂ ಕಟ್ಟಿದರೆ ಆದರೆ ಸಟ್ಟ ಸಮಂ ಕಂಡು ಕಟ್ಟಿದವಲ್ಲ ಸಹ ಮಕ್ಕಳ ಮುಂಚೊಂಡು ಕೆಟ್ಟನಿಗೆ ಎಷ್ಟು ಸಾಧ್ಯವಾಗಿ ತಪ್ಪಿರುವರು ಎಲೈ ಅದಮ ಎದುರಿಗೆ ಮೈಗೊಟ್ಟ ಮಲಗಿರಲು ನಾನೊಬ್ಬವನು ಅಬ್ಬರದಿಂದ ನಾನೊಬ್ಬನು ಎದ್ದಿರಲು ಸಾಲಿಯಪದೊಳ್ಳೆ ಬೆಟ್ಟದೊಳ್ಳಿರುವ ಚಂಬಾದಿ ಸತ್ಸಂಬ ಸಬುರೆಂಬ ವೀತ್ರೆಂಬಳೆಂಬ ಇಡಂಬಿಯಲ್ಲ ಪೂರ್ಣ ರಕ್ತಸದ ಕಾಳಗದವಳ ಶೀಳಿ ಕಾಳಗ ತಲನೆ ಗರಗರನೆ ತಿರುಗಿಸಿ ಅಡರಿ ಕಾಲ್ಪಿಡದ ಈ ಪೊಡೆಬೇಗ ಬರೆದು ಹಾಕಿಬಿಟ್ಟನು ಎಲೈ ಮೂರ್ಖ ಈ ಭೂಮಂಡಲದೊಳ ಕಳ್ಳರಿಗೆ ಕಳ್ಳ ಮಿಕ್ಕ ಮೀರಿದವರಿಗೆಲ್ಲ ಮೆಲ್ಲ ಭೀಮಶೈಲನ ಹೆಸರು ಪಡೆದಿದ್ದು ಜೇಲಲ್ಲವೇನು ಬಣ್ಣ ಆರಿಸಿ ಬಿಡುವಲ್ಲಿಲ್ಲ ಒಲಿರೆ